ಒಂದು ಪರಿವಾರ ಹೊಸ ಬಂಗ್ಲೆಯನ್ನ ಖರೀದಿಸಿ ಅಲ್ಲಿ ಜೀವನ ಮಾಡ್ತಾ ಇದ್ರು. ಅವರಿಗೆ ಬೇಗನೆ ಗೊತ್ತಾಗುತ್ತೆ ಈ ಬಂಗ್ಲೆ ಒಬ್ಬ ಫ್ಯಾಮಿಲಿ ಮ್ಯಾನ್ ನ ಕ್ರೂರ ಆತ್ಮದ ನಿಯಮದಿಂದ ನಡೀತಾ ಇದೆ ಅಂತ. ಅವನ ಹೆಂಡತಿ ಮತ್ತು ಮಗಳು ಅವನ ಮಾತನ್ನ ಕೇಳಲಿಲ್ಲ ಅಂದ್ರೆ ಈ ಬಂಗ್ಲೆ ಪುರಾತನ ಮಾಲೀಕನ ಅನುಶಾಸನದಂತೆ ನಡೀತಾ ಇತ್ತು. ಅದರಿಂದ ಪೂರ್ತಿ ಪರಿವಾರಕ್ಕೆ ತೊಂದರೆ ಆಗ್ತಾ ಇತ್ತು. ಅಂದ್ರೆ ಯಾವುದೋ ಒಂದು ಹಳೆಯ ಅಭ್ಯಾಸ, ಸಂಜೆ ಟೈಮ್ನಲ್ಲಿ ಹಿಂಸೆ ಕೊಡುವ ರೀತಿ. ತುಂಬಾ ಮನೆಗಳ ಮಧ್ಯ ಇರುವಂತಹ ಈ ಬಂಗ್ಲೆ ಹಲವು ವರ್ಷಗಳಿಂದ ಸುಮ್ನೆನೇ ಇದೆ. ಆ ಮನೆಯ ಹೊರಗಡೆ ಹಾಕಿರುವಂತಹ ಒಂದು ಒಂಟಿ ಹಳೆಯ ಲೈಟ್, ಆ ಹಳೆಯ ಲೈಟ್ ಮೇಲೆ ಇರ್ತಕ್ಕಂತಹ ಧೂಳು ಮತ್ತೆ ಅಕ್ಕಪಕ್ಕದಲ್ಲಿರೋ ಜನರಿಗೆ ಅಲ್ಲಿಗೆ ಬರ್ದೇ ಇರುವಂತಹ ಸೂಚನೆ ನೀಡ್ತಾ ಇತ್ತು. ಅದಾದ್ಮೇಲೆ ಒಂದ್ ಕಾರ್ ಬಂದು ಆ ಮನೆ ಎದುರಿಗೆ ನಿಲ್ಲುತ್ತೆ. ಆ ಕಾರಿಂದ ಆರ್ಯನ್, ಶಿಲ್ಪಾ ಮತ್ತೆ ಅವರ 20 ವರ್ಷದ ಮಗಳು ತಾನ್ಯಾ ಬರ್ತಾರೆ. ಗಾಳಿಯಲ್ಲಿ ಯಾವುದೇ ರೀತಿಯ ಸೂಚನೆ ಇರ್ಲಿಲ್ಲ. ಅಲ್ಲಿ ವಾತಾವರಣ ಹೇಗಿತ್ತು ಅಂದ್ರೆ ತನ್ನೊಳಗೆ ಯಾವುದೋ ವಿಷಯನ ಮುಚ್ಚಿಟ್ಟ ಹಾಗೆ, ವರ್ಷಗಳಿಂದ ಒಂದು ಶಬ್ದನೂ ಹೇಳ್ದೇ ಇರೋ ಹಾಗೆ. ಶಿಲ್ಪಾಳ ಕಣ್ಣು ಆ ಹಳೆಯ ಬಲ್ಬ್ ಮೇಲೆ ಬೀಳುತ್ತೆ. ಅವಳ ಉಸಿರಾಟ ವೇಗವಾಯ್ತು. ಅವಳಿಗೆ ಇಲ್ಲಿ ಏನೋ ಸರಿ ಇಲ್ಲ ಅಂತ ಅನ್ಸ್ತಾ ಇತ್ತು. ಇದೇನೋ ವಿಚಿತ್ರವಾಗಿದೆಯಲ್ಲ, ಬಂಗ್ಲೆ ನೋಡಿದ್ರೆ ಇಷ್ಟೊಂದ್ ಚೆನ್ನಾಗಿದೆ, ಹೊರಗಡೆ ಯಾಕೆ ಇಷ್ಟೊಂದ್ ಹಳೆ ಬಲ್ಬ್ ಹಾಕಿದ್ದಾರೆ? ನನಗನ್ಸುತ್ತೆ ಈ ಬಂಗ್ಲೆಯ ಮಾಲೀಕ ಒಂದ್ ರೀತಿ ಹುಚ್ಚಿನ ಸ್ವಭಾವ ಇತ್ತಂತೆ, ತುಂಬಾ ಹಳೆ ಕಾಲದೊಂಥರ. ನೀವೇನಾದ್ರೂ ಅವನ್ ಬಗ್ಗೆ ಮಾತಾಡ್ತಾ ಇಲ್ಲ ತಾನೆ? ಅವನ್ನ ಇಲ್ಲಿರೋರು ಫ್ಯಾಮಿಲಿ ಮ್ಯಾನ್ ಅಂತ ಕರಿತಾ ಇರ್ತಾರೆ, ಅವನೇನಾ? ಹೌದು, ಅವನೇನೆ. ಶಿಲ್ಪಾಳಿಗೆ ಬೇಜಾರಾಯ್ತು. ಅವಳ ಕಣ್ಣಲ್ಲಿ ಯಾವಾಗ್ಲೂ ಒಂದ್ ಭಯ ಕಾಣಿಸ್ತಾ ಇತ್ತು. ಮನೆಯ ಒಳಗಡೆ ಕಾಲಿಡ್ತಾ ಇದ್ದಂತೆ ಶಿಲ್ಪಾಳಿಗೆ ಶಾಕ್ ಆಯ್ತು. 5 ವರ್ಷಗಳಿಂದ ಲಾಕ್ ಆಗಿರೋ ಆ ಮನೆ 5 ವರ್ಷದಿಂದ ಲಾಕ್ ಆಗೇ ಇರ್ಲಿಲ್ಲ ಅನ್ನೋ ತರ ಕಾಣಿಸ್ತಾ ಇತ್ತು. ಎಲ್ಲೋ ಕೂಡ ಒಂದು ಸ್ವಲ್ಪನೂ ಧೂಳ್ ಕಾಣಿಸ್ತಾ ಇರ್ಲಿಲ್ಲ. ಅಲ್ಲಿ ಯಾರಿಗೂ ಕೂಡ ವಸ್ತುಗಳನ್ನ ಮುಟ್ಟೋದಿಕ್ಕೆ ಬಿಡ್ತಾ ಇರ್ಲಿಲ್ಲ ಅನ್ನೋ ರೀತಿ ಕಾಣ್ತಾ ಇತ್ತು. ಪ್ರತಿ ವಸ್ತು ತನ್ನ ಹಳೆಯ ಜಾಗದಲ್ಲೇ ಇತ್ತು. ಅದು ಯಾವುದೋ ಒಂದು ಅದೃಶ್ಯದ ಶಕ್ತಿಯಿಂದ ಒದ್ದಾಡ್ತಾ ಇರೋ ಹಾಗೆ. ಅಪ್ಪ, ನಾನ್ ಮೇಲ್ಗಡೆ ರೂಮ್ನ ನೋಡ್ಕೊಂಡ್ ಬರ್ತೀನಿ. ತಾನ್ಯಾ ಮೇಲ್ಗಡೆ ರೂಮ್ಗೆ ನಡ್ಕೊಂಡೋಗ್ತಾಳೆ. ಈ ಬಂಗ್ಲೆ ಎಷ್ಟು ವರ್ಷದಿಂದ ಕ್ಲೋಸ್ ಆಗಿದೆ? ಸುಮಾರು 2 ವರ್ಷದಿಂದ. ಮತ್ತೆ ನೋಡಿ, ಡೈಲಿ ಯಾರೋ ಕ್ಲೀನ್ ಮಾಡಿ ಇಟ್ಟಿರೋ ಹಾಗೆ ಕಾಣಿಸ್ತಾ ಇದೆ. ಇದು ಕ್ಲೋಸ್ ಆಗಿರೋ ಬಂಗ್ಲೆ ತರ ಕಾಣಿಸ್ತಾನೆ ಇಲ್ಲ. ಈ ವಿಷಯನ ನಾನು ಗಮನಿಸಿದ್ದೀನಿ. ಸ್ವಲ್ಪ ಸಮಯ ಆದ್ಮೇಲೆ ಶಿಲ್ಪಾನು ಕೂಡ ತನ್ನ ಧೈರ್ಯವನ್ನ ಕಳ್ಕೊತಾಳೆ. ನಾನ್ ನಿಮ್ಗೆ ಹೇಳಿದ್ದೆ ಈ ಬಂಗ್ಲೆನ ಪರ್ಚೇಸ್ ಮಾಡ್ಬೇಡಿ ಅಂತ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಶಿಲ್ಪಾ. ನಿನಗೆ ಗೊತ್ತಿದೆ ನನ್ನ ಬಿಸ್ನೆಸ್ ಅಲ್ಲಿ ಯಾವ ರೀತಿ ತೊಂದರೆ ಆಗಿದೆ ಅಂತ. ನಾನ್ ನನ್ನ 10 ಕೋಟಿ ಬಂಗ್ಲೆನ ಮಾರುವಂತ ಪರಿಸ್ಥಿತಿಗೆ ಬಂದಿದ್ದೇನೆ. ಈ ಮನೆ ತುಂಬಾ ಕಮ್ಮಿ ಬೆಲೆಗೆ ನನಗೆ ಸಿಕ್ತು. ಮತ್ತೆ ನೀವು ಆ ಫ್ಯಾಮಿಲಿ ಮ್ಯಾನ್ ನ ಕತೆನ ಮರ್ತು ಬಿಟ್ರಾ? ಕಮ್ ಆನ್ ಶಿಲ್ಪಾ, ಅವನಿಗೆ ತಲೆ ಇರ್ಲಿಲ್ಲ. ಅವನ ಹಳೆ ಕಾಲದ ಯೋಚನೆಯಿಂದಾಗಿ ಅವನ ಹೆಂಡತಿ ಮತ್ತೆ ಮಗಳು ಅವನ್ನ ಬಿಟ್ಟು ಹೋದ್ರಂತೆ. ಅವನ ಅದೇ ಕಾರಣಕ್ಕೆ ಅವನು ಸತ್ತೋದ. ಮೊದಲು ಈ ಬಂಗ್ಲೆ ಗೌರವ್ ದೇಶ್ಮುಖ್ ಎಂಬ ವ್ಯಕ್ತಿಯದ್ದಾಗಿತ್ತು. ಅವನು ಎಂತ ವ್ಯಕ್ತಿ ಅಂದ್ರೆ ಕಾಲಕ್ಕೆ ತಕ್ಕಾಗೆ ಅವನು ಬದಲಾಗ್ತಾ ಇರಲಿಲ್ಲ. ಅವನು ತನ್ನ ಹೆಂಡತಿ ಮತ್ತೆ ಮಗಳನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದ. ಆದ್ರೆ ಆ ಪ್ರೀತಿ ಸಮಯದ ಜೊತೆಗೆ ಬಂಧನದ ರೀತಿ ಬದಲಾಯಿತು. ಗೌರವ್ಗೆ ತನ್ನ ಸಂಸಾರದ ಮೇಲೆ ತುಂಬಾ ಜವಾಬ್ದಾರಿ ಇತ್ತು. ಅವನ ವಯಸ್ಸಿಗೆ ಬಂದ ಮಗಳು ಕಾಲೇಜಿಗೆ ಹೋಗ್ತಾ ಇದ್ಲು. ಅದು ಕೂಡ ಅವಳು ಒಂಟಿಯಾಗಿ ಅಲ್ಲ, ಅವನು ಪ್ರತಿದಿನ ಅವಳನ್ನ ಕಾಲೇಜಿಗೆ ಬಿಡ್ತಾ ಇದ್ದ ಮತ್ತೆ ತಿರ್ಗಾ ಕರ್ಕೊಂಡ್ ಬರ್ತಾ ಇದ್ದ. ಇದು ಅವನ ಚಿಂತೆ ಆಗಿರ್ಲಿಲ್ಲ, ಇದು ಅವನ ನಿಯಂತ್ರಣವಾಗಿತ್ತು. ಏನಾದ್ರೂ ಒಂದು ವೇಳೆ ಅವನ ಮಗಳ ಅಕ್ಕಪಕ್ಕ ಯಾವ್ದಾದ್ರೂ ಹುಡುಗ ಕಾಣಿಸಿದ್ರೆ ಗೌರವ್ ಅವನ ಮಗಳ ಮೇಲೆ ಅನುಮಾನ ಪಡ್ತಾ ಇದ್ದ. ಒಂದ್ಸಾರಿ ಹೀಗೆ ಈ ವಿಷಯ ಸ್ಟೇಷನ್ ವರ್ಗೂ ಹೋಗಿತ್ತು. ಅವನಿಗೆ ಗೊತ್ತಿತ್ತು ಪ್ರಪಂಚ ತುಂಬಾ ಹಾಳಾಗಿದೆ ಅಂತ. ಅವನ್ ಅನ್ಕೊಂಡಿದ್ದ ನನ್ನ ಕೈಯಲ್ಲಿ ಮಾತ್ರ ನನ್ನ ಕುಟುಂಬನ ನೋಡ್ಕೊಳಕ್ಕಾಗೋದು ಅಂತ. ಬರ್ತಾ ಬರ್ತಾ ಈ ವರ್ತನೆ ಮನೆಯ ಸುತ್ತಮುತ್ತ ಆಗೋದಿಕ್ಕೂ ಶುರುವಾಯ್ತು. ಅವನ ಪತ್ನಿ ಮತ್ತು ಅವನ ಮಗಳಿಗೆ ತಾವೊಂದು ರೂಮ್ ನಲ್ಲಿ ಬಂದಿಯಾಗಿರೋ ತರ ಅನಿಸ್ತಾ ಇತ್ತು. ಅಲ್ಲಿ ಕಿಟಕಿ ಏನೋ ಇತ್ತು, ಆದ್ರೆ ಯಾವುದೇ ಕಾರಣಕ್ಕೂ ಓಪನ್ ಆಗ್ತಿರ್ಲಿಲ್ಲ. ಅದರಿಂದ ಬೆಳಕ್ ಬರ್ತಾ ಇತ್ತು, ಆದ್ರೆ ಅವ್ರಿಗೆ ನೋಡೋದಿಕ್ಕಾಗ್ತಾ ಇರ್ಲಿಲ್ಲ. ಒಂದಿನ ಇಬ್ರು ಸೇರಿ ಒಂದು ತೀರ್ಮಾನಕ್ಕೆ ಬರ್ತಾರೆ, ಸೈಲೆಂಟ್ ಆಗಿ ಮನೆ ಬಿಟ್ಟು ಹೋಗ್ಬಿಡೋಣ ಅಂತ. ಹಿಂತಿರುಗಿ ನೋಡ್ದ ಹಾಗೆ ಗೌರವ್ ಅವತ್ತು ಬಂದು ನೋಡ್ದಾಗ ಮನೆ ಖಾಲಿ ಇತ್ತು. ಮಂಚದ ಮೇಲೆ ಮಡ್ಚಿರೋ ಬಟ್ಟೆ ಹಾಗೆ ಇತ್ತು, ಅದನ್ನ ಎತ್ತಿಟ್ಟಿರ್ಲಿಲ್ಲ. ಮತ್ತೆ ಅವರ ಧ್ವನಿ ಕೂಡ ಇರ್ಲಿಲ್ಲ. ಅವನ್ ತನ್ನ ಹೆಂಡತಿ ಹೆಸರನ್ನ ಕೂಗಿ ಕರಿತಾನೆ ಇದ್ದ. ಅವನು ತನ್ನ ಮಗಳ ಪುಸ್ತಕನ ಎತ್ತಿ ನೋಡ್ತಾನೆ, ಆದ್ರೆ ಮನೆಯಲ್ಲಿ ಯಾರ ಸುಳಿವೂ ಇರ್ಲಿಲ್ಲ. ಮನೆ ಈಗ ಖಾಲಿಯಾಗಿದೆ ಅಂತ ಅನ್ಸ್ತಾ ಇತ್ತು, ಆದ್ರೆ ಅವನಿವಾಗ ತಡ ಮಾಡ್ಬಿಟ್ಟಿದ್ದ. ಇದರಿಂದ ಅವನು ತುಂಬಾನೇ ನೊಂದಿದ್ದ. ಅವನ ಮನ್ಸಲ್ಲಿ ಏನ್ ಉಳ್ದಿತ್ತೋ ಅದು ಹಾಗೆ ಕತ್ತಲೆಯಾಗೆ ಉಳ್ಕೊಂಡಿತ್ತು. ಅವನಲ್ಲಿ ಯಾವುದೋ ಒಂದ್ ರೀತಿ ಮೌನ ಆವರಿಸಿತ್ತು. ಮನುಷ್ಯ ತನಗ್ ತಾನೇ ಮಾತಾಡ್ಕೋತಾನೆ. ಒಂದಿನ ಅವನಿಗೆ ತಲೆ ಕೆಟ್ರೆ ಗೌರವ್ ದೇಶ್ಮುಖ್ ಆ ಬಂಗ್ಲೆಯಲ್ಲೇ ತನ್ನ ಪ್ರಾಣ ಬಿಡ್ತಾನೆ.
ಅದಾದ್ಮೇಲೂ ಕೂಡ ಈ ಮನೆ ಪೂರ್ತಿಯಾಗಿ ಖಾಲಿಯಾಗ್ಲಿಲ್ಲ. ಈ ಮನೆ ಅಭ್ಯಾಸದಿಂದ ತುಂಬಿತ್ತು, ಆ ಮನೆಯ ಮಾಲೀಕನ ಅಭ್ಯಾಸದಿಂದ. ಅಭ್ಯಾಸ ಖಂಡಿತ ಸಾಯೋದಿಲ್ಲ, ಅದು ಬರೀ ಜಾಗವನ್ನ ಬದಲಾಯಿಸುತ್ತಷ್ಟೇ. ಬಂಗ್ಲೆಯಿಂದ ಒಳಗಡೆ ಶಾಂತಿ ಅನ್ನೋದು ಇರಲಿಲ್ಲ. ಅದು ಹೇಗ್ ಕಾಣಿಸ್ತಾ ಇತ್ತು ಅಂದ್ರೆ ತನ್ನ ಧ್ವನಿಯನ್ನ ತನ್ನೊಳಗೆ ಬಚ್ಚಿಟ್ಕೊಂಡ ಹಾಗೆ. ತಾನ್ಯಳ ಸ್ವಭಾವ ಕೂಡ ಇಲ್ಲಿ ವಿಚಿತ್ರವಾಗಿ ಕಾಣಿಸ್ತಾ ಇತ್ತು. ಮನೆಯ ಹಳೆಯ ನಿಯಮ ಅವಳಿಗೆ ಇಷ್ಟ ಆಗ್ತಾ ಇರಲಿಲ್ಲ. ತಾನ್ಯ ವಾಪಸ್ ಬಂದು ಹೇಳ್ತಾಳೆ, ಡ್ಯಾಡಿ, ನನ್ಗೆ ಈ ಬಂಗ್ಲೆ ಅಂತೂ ತುಂಬಾನೇ ಇಷ್ಟ ಆಯ್ತು. ಹಾಗಾದ್ರೆ ಒಳ್ಳೇದು ಪುಟ್ಟಿ. ಹಾಗಾದ್ರೆ ನಾನು ಹೋಗಿ ಹೋಟ್ಲಿಂದ ಊಟ ತರ್ತೀನಿ, ಸರಿನಾ? ನೀನು ಹುಷಾರಾಗಿರು. ಅವತ್ತು ಎಲ್ರೂ ಮಲ್ಗಿದ್ರು, ಆದ್ರೆ ಆ ಬಂಗ್ಲೆ ಮಾತ್ರ ಎದ್ದಿತ್ತು. ಬೆಳಗಿನ ಸೂರ್ಯನ ಕಿರಣ ಮನೆ ಒಳಗಡೆ ಬರ್ತಾ ಇತ್ತು, ಆದ್ರೆ ಗೋಡೆ ಮೇಲೆ ಬಿದ್ದಂತಹ ಬೆಳಕು ಹಾಗೆಯೇ ಇತ್ತು. ಅದನ್ನ ಹಾಗೆ ರಾತ್ರಿಯಿಂದ ಯಾರು ಅಲ್ಲಾಡಕ್ಕೆ ಬಿಡದೇ ಇರೋ ಹಾಗೆ. ದಿನ ಶಾಂತವಾಗಿತ್ತು, ಆದ್ರೆ ಒಳಗಡೆ ಏನೋ ಒಂದು ಸಿಕ್ಕಾಕೊಂಡಿರೋ ಹಾಗೆ. ವಿಚಿತ್ರವಾಗಿ ಯಾವುದೋ ಒಂದು ಹಳೆ ಭಯ ಕಾಡ್ತಾ ಇರೋ ಹಾಗೆ. ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಸಂಜೆ ಬೇಗ ಬಂದ್ಬಿಡ್ತೀನಿ. ಅವನು ಮನೆಯಿಂದ ಹೋದ್ಮೇಲೆ ಮನೆಯ ಖಾಲಿ ಜಾಗದಲ್ಲಿ ಒಂದು ನಿಶ್ಶಬ್ದ ಮೂಡಿತ್ತು, ಒಂದು ರೀತಿ ಯಾರೋ ಬರಬಹುದು ಅನ್ನೋ ಹಾಗೆ. ಶಿಲ್ಪಾ ಕಿಚನ್ ನಲ್ಲಿ ಪಾತ್ರೆ ತೊಳೆಯೋದ್ರಲ್ಲಿ ಮುಳುಗೋಗಿದ್ಲು, ಆದ್ರೆ ಮನೆಯ ಮೌನ ಎಲ್ಲಾ ಶಬ್ದವನ್ನ ನುಂಗಿ ಹಾಕಿತ್ತು. ಆಗ ತಾನ್ಯ ಬಂದ್ಲು, ತುಂಬಾ ಸಾಮಾನ್ಯಳಾಗಿ ಮತ್ತೆ ತುಂಬಾ ಅಮಾಯಕಳಾಗಿ. ನಾನ್ ಗೋವಾದಿಂದ ಶಾರ್ಟ್ ಡ್ರೆಸ್ ತಂದಿದ್ದಲ್ವಾ, ಅದನ್ನ ಟ್ರೈ ಮಾಡ್ಲಾ? ಟ್ರೈ ಮಾಡೋದಕ್ಕೆ ಏನ್ ಅರ್ಜೆಂಟ್ ಇದೆ ಇವಾಗ? ಹಾಕೋ, ನಾನ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ, ನನ್ ಜೊತೆ ಬಾ. ತಾನ್ಯ ನಗ್ತಾ ರೂಮ್ ಕಡೆ ಹೊರಟೋದ್ಲು. ರೂಮ್ ಶಾಂತವಾಗಿತ್ತು, ತುಂಬಾ ಶಾಂತವಾಗಿತ್ತು. ಕನ್ನಡಿಯಲ್ಲಿ ತಾನ್ಯ ತನ್ನ ಮುಖ ನೋಡ್ಕೊತಾ ಇದ್ಲು, ಆದ್ರೆ ಹಿಂದೆ ಬೇರೆ ಇನ್ನೇನೋ ಇತ್ತು, ಒಂದು ಖಾಲಿ ಜಾಗ. ಅಚಾನಕ್ ಆಗಿ ಏನೋ ತುಂಬಿಕೊಂಡಿರೋ ಹಾಗೆ. ಒಂದು ತಂಡಿಯ ಕೈ ಅವಳ ಹೆಗಲ್ ಮೇಲೆ ಬಂದ್ಬಿತ್ತು. ತಾನ್ಯ ನೋಡ್ತಾಳೆ, ಅವಳ ಮುಂದೆ ನಿಂತಿದ್ದು ಅವಳ ಮುಖ ಎಷ್ಟು ವಿಕಾರವಾಗಿತ್ತು ಅಂದ್ರೆ ನೇಣು ಬಿಗಿದುಕೊಂಡಿರೋ ಮುಖದ ಹಾಗೆ ಇತ್ತು. ಕಣ್ಣುಗಳು ಹೊರಗಡೆ ಬಂದಿರೋ ಹಾಗೆ, ಕೆನ್ನೆಯ ಮೇಲೆ ಮತ್ತೆ ಬಾಯಲ್ಲಿ ರಕ್ತ, ಹಾಗೆ ಮುಖದ ಮೇಲೆ ಕೋಪ. ಯಾರ್ ನೀವು? ನಿನ್ನಂತ ಯೋಚನೆ ಇರುವಂತ ಹುಡುಗಿನೇ ಸಮಾಜನ ಹಾಳ್ ಮಾಡಿ ಇಟ್ಟಿದ್ದಾರೆ. ಅವನ ಕೈ ತಾನ್ಯಾಳ ಕುತ್ತಿಗೆ ಮೇಲೆ ಹೋಯ್ತು. ಆ ಕೈ ತುಂಬಾ ಅಂದ್ರೆ ತುಂಬಾನೇ ತಣ್ಣಗಿತ್ತು. ತಾನ್ಯಾಳ ಕೈ ಆ ಕೈಗಳನ್ನ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಇತ್ತು. ರೂಮಲ್ಲಿ ಒಂದೇ ಒಂದು ಧ್ವನಿ ಕೇಳಿಸ್ತಾ ಇತ್ತು, ಉಸಿರು ಕಟ್ತಾ ಇರೋ ಹಾಗೆ. ಸ್ವಲ್ಪ ಹೊತ್ತಾದ್ಮೇಲೆ ಒದ್ದಾಡ್ತಾ ಇರೋಂತ ಶರೀರ ಹಾಗೆ ನಿಂತೋಯ್ತು, ಆದ್ರೆ ಈ ಬಾರಿ ಸಾವಿನ ಜೊತೆಗೆ. ಶಿಲ್ಪಾ ಕಿಚನ್ ಇಂದ ಹೊರಗ್ ಬಂದು ತಾನ್ಯಾಳನ್ನ ಕರೆಯೋದಿಕ್ ಶುರು ಮಾಡಿದ್ಲು. ತಾನ್ಯಾ, ಇನ್ನ ರೆಡಿಯಾಗಿಲ್ವಾ ನೀನು? ನಾವ್ ಮಾರ್ಕೆಟ್ಗೆ ಹೋಗ್ಬೇಕು. ಮೇಲ್ಗಡೆಯಿಂದ ಏನೋ ಒಂದ್ ರೀತಿಯಾದ ಸೌಂಡ್ ಬರ್ತಾ ಇತ್ತು, ತುಂಬಾನೇ ಭಾರವಾಗಿ. ಹೇಗಂದ್ರೆ ತನ್ನ ಶರೀರ ತನ್ನ ತೂಕದಿಂದ ತಾನೇ ಒದ್ದಾಡ್ತಾ ಇರೋ ಹಾಗೆ. ಶಿಲ್ಪಾ ಮೇಲೆ ನೋಡ್ತಾಳೆ, ಆಗ ಅವಳ ಕಣ್ಣಿಗೆ ಕಾಣಿಸುತ್ತೆ, ಆ ದೃಶ್ಯ ಅವಳ ಉಸಿರನ್ನೇ ನಿಲ್ಸ್ಬಿಡುತ್ತೆ. ಆ ವ್ಯಕ್ತಿ ಅವಳ ಎದುರಿಗೆ ಬಂದು ನಿಂತಿದ್ದ. ಯಾರ್ ನೀನು? ಈ ಬಂಗ್ಲೆ ನನ್ನ ಪರಿವಾರ, ಇಲ್ಲಿ ನನ್ನ ನಿಯಮನೆ ಸಾಗುವುದು. ನನ್ನ ಪರಿವಾರದ ಹುಡುಗಿರು ಶಾರ್ಟ್ ಡ್ರೆಸ್ ನ ಹಾಕ್ಬಾರ್ದು, ಮತ್ತೆ ಮನೆ ಹೆಂಗಸರು ಮಾರ್ಕೆಟ್ಗೆ ಹೋಗ್ಬಾರ್ದು. ಈ ಕೆಲ್ಸ ಗಂಡಸರದು, ಹೆಂಗಸರದಲ್ಲ. ಅವನು ಶಿಲ್ಪಾಳ ಕುತ್ತಿಗೆಯನ್ನ ಹಿಡ್ಕೊತಾನೆ. ಅವನ ಹಿಡಿತ ಮನುಷ್ಯನದ್ದಾಗಿರಲ್ಲ, ಅದು ಯಾರ ಮೇಲೋ ಇರೋ ಕೋಪ ಮತ್ತು ದ್ವೇಷದ್ದಾಗಿತ್ತು. ಶಿಲ್ಪಾ ಹೇಗೋ ಬಿಡಿಸ್ಕೊಂಡು ಮೇಲ್ಗಡೆ ಓಡೋಗ್ತಾಳೆ. ಅಲ್ಲಿ ಹೋಗವಳು ನೋಡಿದ್ರೆ ಅವಳು ಉಸಿರೇ ನಿಂತೋಗೋ ಹಾಗಾಗಿತ್ತು. ಧಾನ್ಯ ಸತ್ತೋಗಿದ್ಲು. ಅವಳ ಮುಖ ಭಯದಿಂದ ಬೇರೆ ರೂಪನೇ ತಗೊಂಡಿತ್ತು. ಅವಳ ಮುಖದಲ್ಲಿದ್ದಂತ ಕಿರಣವನ್ನ ಯಾರೋ ಆರಿಸಿದ ಹಾಗೆ ಇತ್ತು. ಶಿಲ್ಪಾ ಕೂಗೋದಿಕ್ಕೂ ಕೂಡ ಆಗ್ತಾ ಇರ್ಲಿಲ್ಲ, ಯಾಕಂದ್ರೆ ಅವಳ ಗಂಟ್ಲು ಒಣಗೋಗಿತ್ತು. ಅವಳು ಓಡ್ತಾ ಓಡ್ತಾ 3ನೇ ರೂಮಿಗೆ ಹೊರಟೋದ್ಲು. ರೂಮಿನ ತುಂಬಾ ಕತ್ತಲೆ ಇತ್ತು, ಆದ್ರೆ ಅಲ್ಲಿ ನೇಣು ಹಾಕೊಂಡಿರೋ ಶರೀರ ನೀಟಾಗಿ ಕಾಣಿಸ್ತಾ ಇತ್ತು. ನೇತಾಡ್ತಾ ಇದ್ದಂತಹ ಗೌರವ್ ದೇಶ್ಮುಖ್. ಅವನ ಕುತ್ತಿಗೆ ಮುರಿದಿತ್ತು, ಮುಖ ನೀಲಿ ಆಗಿತ್ತು, ಕಣ್ಣು ಅರ್ಧ ತೆಗೆದಿತ್ತು. ಅಂದ್ರೆ ಸಾವನ್ನು ಕೂಡ ಈಗ್ಲೂ ಗುರಾಯಿಸ್ತಾ ಇರೋ ಹಾಗೆ. ಇದ್ದಕ್ಕಿದ್ದ ಹಾಗೆ ಯಾರೋ ಮಹಿಳೆ ಕೂಗ್ತಾ ಇರೋ ಹಾಗೆ ಅವಳ ಕಿವಿಗೆ ಬೀಳುತ್ತೆ. ಎಷ್ಟು ಬೇಗ ಇಲ್ಲಿಂದ ಓಡೋಕ್ಕಾಗುತ್ತೋ ಅಷ್ಟು ಬೇಗ ಓಡು. ಯಾರ್ ನೀನು? ಯಾರು ನಿನ್ನ ಮಗಳನ್ನ ಸಾಯಿಸಿದ್ನೋ? ಅವನ ಹೆಂಡತಿ ನಾನು. ಎಲ್ರು ಹೇಳ್ತಾರೆ ಅವನನ್ನ ನಾವು ಬಿಟ್ಟು ಹೋದ್ವಿ ಅಂತ, ಆದ್ರೆ ಸತ್ಯ ಏನಂದ್ರೆ ಅವನು ನನ್ನನ್ನ ಸಾಯಿಸ್ದ. ಆಮೇಲೆ ನನ್ನ ಮಗಳನ್ನ, ಮತ್ತೆ ಅವನು ನಮ್ಮನ್ನ ಇಲ್ಲೇ ಗೊತ್ತಾಗ್ತ, ಮತ್ತೆ ಅವನು ತನ್ನನ್ನು ತಾನೇ ಸಾಯಿಸ್ಕೊಂಡ, ಮತ್ತೆ ಅವನು ನಮ್ಮ ಆತ್ಮವನ್ನು ಕೂಡ ಇಲ್ಲಿಂದ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಆ ಮಾತು ನಿಲ್ತಾ ಇದ್ದ ಹಾಗೆ ಡೋರ್ ಓಪನ್ ಆಗುತ್ತೆ. ಮನೆಯಲ್ಲಿ ಯಾರೋ ಕೊನೆಯ ಮೆಸೇಜ್ ಕೊಟ್ಟ ಹಾಗೆ. ಗೌರವ್ ದೇಶ್ಮುಖ್ ಅಂದ್ರೆ ಫ್ಯಾಮಿಲಿ ಮ್ಯಾನ್
ಭಯಾನಕ ಮುಖದಿಂದ ಶಿಲ್ಪಾಳ ಎದುರಿಗೆ ನಿಂತಿದ್ದ. ಹಾಗೆ ಸ್ವಲ್ಪ ಸೆಕೆಂಡ್ ಆದ್ಮೇಲೆ ಶಿಲ್ಪಾಳು ಕೂಡ ತನ್ನ ಪ್ರಾಣವನ್ನ ಬಿಡೋ ಪರಿಸ್ಥಿತಿ ಉಂಟಾಯ್ತು. ಸಂಜೆ ಆರ್ಯನ್ ಮನೆಗೆ ವಾಪಸ್ ಬಂದ. ಆ ಮನೆ ಒಳಗೆ ಬರ್ತಿದ್ದಂತ ವಾಸನೆ ಸಾವಿನದ್ದಾಗಿತ್ತು. ಅವನ ಹೆಂಡತಿ ಮತ್ತೆ ಅವನ ಮಗಳು ಇಬ್ರು ಕೂಡ ಸತ್ತೋಗಿದ್ರು. ನೀನು ಗಂಡ್ಸಾಗೋದಕ್ಕೆ ಲಾಯಕಲ್ಲ. ಒಬ್ಬ ಗಂಡಸು ತನ್ನ ಹೆಂಡತಿ ಮಗಳಿಗೆ ಇಷ್ಟೊಂದು ಅಧಿಕಾರನ ಕೊಡಬಾರ್ದು. ಅವನು ಹತ್ರ ಬಂದ. ಅವನ ಕೈ ಆರ್ಯನ ಕುತ್ತಿಗೆಯನ್ನ ಬಿಗಿದಿಡ್ಕೋತು. ಅದೇ ಕೈಗಳಿಂದ ಆರ್ಯನ ಉಸಿರನ್ನು ಕೂಡ ಕಿತ್ಕೊಂಡ್ಬಿಟ್ಟ. ಬಂಗ್ಲೆ ಮತ್ತೆ ಶಾಂತವಾಯ್ತು. ಏನು ಆಗದೆ ಇರೋ ಹಾಗೆ. ಬಾಗಿಲು ತನಗ್ ತಾನೇ ಕ್ಲೋಸ್ ಆಯ್ತು. ಹೊರಗಡೆ ಇರುವಂತ ಹಳೆಯ ಬಲ್ಬ್ ಮತ್ತೆ ಬ್ಲಿಂಕ್ ಆಗ್ತಾ ಇತ್ತು. ಮನೆ ನಗ್ತಾ ಇರೋ ಹಾಗೆ ಮತ್ತೆ ಮುಂದಿನ ಕತೆಗೋಸ್ಕರ ಕಾಯ್ತಾ ಇರೋ ಹಾಗೆ.